ಪ್ರೀತಿಯ ಮುದ್ದಾದ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಥಮ PUCಯ ಇಂಗ್ಲೀಷ್, ಆರ್ಟ್ಸು, ಕಾಮರ್ಸು, ಸೈನ್ಸ್ ಯಾರೇ ಆಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ ಬಹಳ ಹೆಲ್ಪ್ ಆಗಲಿದೆ. ಯಾರಾದರೂ ಇವತ್ತು ಎಕ್ಸಾಮ್ ಬರೀತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ 20 ನಿಮಿಷ ನಮಗೆ ಕೊಡಿ ಸರ್. ನಿಮ್ಮ ಎಕ್ಸಾಮ್ ಹಾಲಲ್ಲಿ ನಿಮ್ಮ ಮೈಂಡ್ಸೆಟ್ಟೇ ಬೇರೆ ಮಾಡಿರ್ತೀವಿ. 20 ನಿಮಿಷ ನಮಗೆ ಕೊಡಿ, ನಿಮಗೆ ನಾನು ಬೂಸ್ಟ್ ಮಾಡೇ ಬಿಡೋದು. 20 ನಿಮಿಷ ನನಗೆ ಕೊಡಿ, ನಿಮ್ಮ ಎಕ್ಸಾಮ್ ಪೇಪರನ್ನು ಇಲ್ಲಿ ರಿವೀಲ್ ಮಾಡಿ ಕಳಿಸ್ತೇನೆ. ಅರ್ಥ ಆಯ್ತಲ್ವ? ಲೀಕ್ ಮಾಡಿ ಕಳಿಸ್ತೇನೆ. ರಿವೀಲ್ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಎಕ್ಸಾಮ್ ಪೇಪರ್ ಲೀಕಪ್ಪ ಇಂಗ್ಲೀಷಿಂದು. ಹೇಗೆ ಅಂದರೆ, ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ಪ್ರಶ್ನೆಗಳು ವಿತ್ ಕೀ ಆನ್ಸರ್ ಸಂಪೂರ್ಣವಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬಂದಿದೆ. ಯಾವುದೇ ಜಿಲ್ಲೆ, ಯಾವುದೇ ಕಾಲೇಜು, ಯಾವುದೇ ಆಗಿರಲಿ ಸರ್, ಯಾರೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಲಿ, ಎಲ್ಲ ಕ್ವಶನ್ಗಳು ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಾವೆ. ಪ್ರತಿಯೊಂದು ಕ್ವಶನ್ ನಾನು ವಿತ್ ಕೀ ಆನ್ಸರ್ ಇಲ್ಲಿ ಹೇಳುವ ಸಮಯದಲ್ಲಿ ನಿಮ್ಮ ಎಕ್ಸಾಮಿಗೆ ಏನೆಲ್ಲ ಬರುತ್ತೆ ಅಂತ ಹೇಳ್ತಾ ಹೋಗ್ತೇನೆ. ಕ್ವಶನ್ ನಂಬರ್ 1ರಲ್ಲಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗು 2 ಬಹಳ ಇಂಪಾರ್ಟೆಂಟು. ಒಂದು ಫಾಕ್ಸು, ಒಂದು ಲೆಪಾರ್ಡ್. ನಿಮಗೆ ನಾನು ಫಾರ್ಮುಲಾ ಹೇಳ್ಕೊಟ್ಟಿದ್ದೇನೆ. ಒಂದು ಫಾಕ್ಸಿಗೆ FC ಅಂತ ನೆನ್ಪಿಟ್ಕೊಳ್ಳಪ್ಪ, LS ಅಂತ ನೆನ್ಪಿಟ್ಕೊಳ್ಳಿ ಅಂತ. FC ಅಂತ ಹೇಳಿದರೆ ಫಾಕ್ಸ್ ಅಂದರೆ ಚೇರ್ಮ್ಯಾನ್ ಅಂತ, ಲೆಪಾರ್ಡ್ ಅಂತ ಹೇಳಿದರೆ ಸೆಕ್ರೆಟ್ರಿ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಇಲ್ಲಿ ಆಪ್ಷನ್ A ಆಗಿ ಇರುತ್ತೆ. ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಗೋಯಿಂಗ್ ಟು ಸ್ಕೂಲ್ ಆನ್ ಎ ಸನ್ನಿ ಮಾರ್ನಿಂಗ್ ಡ್ಯಾಶ್ ಅಕಾರ್ಡಿಂಗ್ ಟು ಪೋಯಮ್ ಅಂತ ಇದೆ. ಹಾಗಿದ್ರೆ ಮಗು ಸಂತೋಷವಾಗಿತ್ತಾ ಇಲ್ಲಿ ಅಂತ ಇದೆ. ನೋ, ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ. ಮಗುವಿನ ಸಂತೋಷ ಎಲ್ಲ ಕಿತ್ಕೊಂಡು ಹೋಗ್ತಾ ಇತ್ತು ಅಂತ. ಅರ್ಥ ಆಯ್ತಲ್ವಾ? ಎಲ್ಲಿ? ಶಾಲೆಗೆ ಹೋಗುವ ಸಮಯದಲ್ಲಿ ಮಗುವಿನ ಸಂತೋಷ ಎಲ್ಲ ಹಾಳಾಗ್ತಾ ಇತ್ತು ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ನು. ಕ್ವಶನ್ ನಂಬರ್ 3 ನೋಡೋಣ ಈಗ. ಚಂದ್ರು ಈಸ್ ಡ್ಯಾಶ್ ಅಂತ ಇದೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ. ಚಂದ್ರು ಅನ್ನೋರು ಯಾರು ಅಂತ ಕೇಳಿದ್ದಾರೆ ಕೆಲವೊಂದು ಕಡೆ. ಆಯಿತಾ? ಇದು ಏನಂತೀರಾ, 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಬಂದಿರುವಂಥದ್ದು ಪ್ರಶ್ನೆ ಆಗಿದೆ. ಚಂದ್ರು ಒಬ್ಬ ಪ್ಲ್ಯಾಂಟ್ ಪ್ಯಾಥಾಗೋನಿಸ್ಟ್. ಅವರು ಪೂರ್ಣಚಂದ್ರ ತೇಜಸ್ವಿ ಅವರ ಫ್ರೆಂಡ್ ಕೂಡ ಆಗಿರ್ತಾರೆ. ಆಪ್ಷನ್ B ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4 ನೋಡೋಣ. ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಇನ್ ದಿ ವ್ಯಾಲ್ಯೂ ಅಂತ ಇದೆ. ಅಂದರೆ ಯಾವುದು ಅಂತ ಹೇಳಿದರೆ ಅದು ಮನಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದೇ ಪ್ರಶ್ನೆಯನ್ನು ಉಲ್ಟಾ ಮಾಡಿ ಕೇಳ್ತಾ ಇದ್ದಾರೆ ರಿವರ್ಸ್ ಸೈಡಲ್ಲಿ. ಏನು ಅಂದರೆ ವಾಟ್ ವಾಸ್ ನಾಟ್ ವ್ಯಾಲ್ಯೂಡ್ ಅಂತ ಅಲ್ಲಿ ಕೇಳ್ತಿದ್ದಾರೆ. ಏನು, ಮನುಷ್ಯತ್ವನೇ ಇರಲಿಲ್ಲ ಅಲ್ಲಿ. ದೆರ್ ವಾಸ್ ನೋ ವ್ಯಾಲ್ಯೂ ಫಾರ್ ಮರ್ಸಿ ಅಂತ. ಮರ್ಸಿನೇ ಇರಲಿಲ್ಲ ಆ ಪ್ರದೇಶದಲ್ಲಿ. ವ್ಯಾಲ್ಯೂ ಇದ್ದಿದ್ದು ಮನಿಗೆ, ದುಡ್ಡಿಗೆ ಅಂತ. ಆಯಿತಾ? ಕ್ವಶನ್ ನಂಬರ್ 5 ನೋಡೋಣ. ಇಫ್ ಐ ವಾಸ್ ಎ ಟ್ರೀನಲ್ಲಿ 300,000 ಗಾಡ್ಸ್ ಟೇಕಿಂಗ್ ಶೆಲ್ಟರ್ ಇನ್ಸೈಡ್ ಡ್ಯಾಶ್ ಅಂತ ಇದೆ. ಇದೇ ಪ್ರಶ್ನೆ ರಿವರ್ಸ್ ಮಾಡಿ ಕೇಳ್ತಾಯಿದ್ರು. ಹೋಲಿ ಕವಲ್ಲಿ ಎಷ್ಟು ಏನಂತೀರ ಸರ್ ನೀವು, ದೇವತೆಗಳು ತಂಗಾಗಿದ್ದಾವೆ, ವಾಸ ಮಾಡ್ತಾ ಇದ್ದಾವೆ ಅಂತ. ಅದಕ್ಕೆ ಇದೇ ಆನ್ಸರು. ಆಯಿತಾ? 300,000 ಗಾಡ್ಸ್ ಅಂತ ರಿವರ್ಸ್ ಆಗಿ ಕೇಳ್ತಾ ಇದ್ದಾರೆ ಅಷ್ಟೇ. ಸೇಮ್ ಕ್ವಶನ್ಸು ಸ್ವಲ್ಪ ರಿವರ್ಸ್ ಆರ್ಡ್ರ್ನಲ್ಲಿ ಇಲ್ಲಿ ಕೇಳುತ್ತಿದ್ದಾರೆ. ಆಯಿತಾ? ಕ್ವಶನ್ ನಂಬರ್ 5ರಲ್ಲಿ ಇದ್ದೇವೆ ನೋಡಿ. ಯಾವುದು ಸ್ಯಾಕ್ರೆಡ್ ಕೌ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಈ ಸ್ಯಾಕ್ರೆಡ್ ಕೌ ಅನ್ನುವಂಥದ್ದೇ ಹೋಲಿ ಕೌ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 6 ನೋಡೋಣ. ಈ ವಾಚ್ಮನ್ ಆಫ್ ದಿ ಲೇಕಲ್ಲಿ ಡ್ಯಾಶ್ ವಾಸ್ ದ ಮೂಡ್ ಆಫ್ ದಿ ಗಾಡೆಸಸ್ ಅಂತ ಇದೆ. ಇದು ಎಲ್ಲೂ ಯಾವ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಲಿಲ್ಲ. ದೇವತೆ ಮಾತ್ರ ಭಾಳ ಚೆನ್ನಾಗಿರ್ತಾಳೆ ಮೊದಲನೇ ಸಲದಲ್ಲಿ. ಅದೇ ಪ್ರೊಟೆಕ್ಟಿವ್ ಆ್ಯಂಡ್ ಮದರ್ಲಿ ಅಂತ ಇದೆ. ಆಯಿತಾ? ದೇವತೆ ಅಂದಮೇಲೆ ತಾಯಿ ಅಲ್ವಾ, ಮದರ್ಲಿ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 7. ಫಾರ್ಮರ್ಸ್ ವೈಫಲ್ಲಿ ಎಲ್ಲ. ಆಯಿತಾ? ದಿ ಫ್ರೇಸ್ ಬೆಂಟ್ ಹೆಡ್ ಅಂದರೆ ಅರ್ಥವೇನು ಅಂತ ಕೇಳಿದ್ದಾರೆ. ಅದು ನೇಚರ್ ಆಫ್ ವುಮೆನ್ ಇನ್ ಜನರಲ್ ಅಂತ. ಪ್ರಕೃತಿಯಲ್ಲಿ ಹೆಣ್ಣನ್ನು ಇದೇ ರೀತಿಯಾಗಿ ಸೃಷ್ಟಿ ಮಾಡಲಾಗಿದೆ ಅಂತ. ಕ್ವಶನ್ ನಂಬರ್ 8 ನೋಡೋಣ. ಫ್ರೆಡ್ರಿಕ್ ಡಗ್ಲಸ್ ಮದರ್ ವಾಕ್ಡ್ ಅಬೌಟ್ ಡ್ಯಾಶ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಒಂದು ಕ್ವಶನ್ ಇದೆ ಸರ್. ಇದು ಇಲ್ಲಿ ಬರಲಿಲ್ಲ ಅಂದರೆ ಪಕ್ಕ ನಿಮಗೆ 4 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಏನು, ರೈಟ್ ಎ ನೋಟ್ ಆನ್ ಫ್ರೆಡ್ರಿಕ್ ಡಗ್ಲಸ್ ಮದರಿನ ಬಗ್ಗೆ ಬರೀರಲೇ ತಮ್ಮ 3 ಮಾರ್ಕ್ಸಿಗೆ ಅಂತ ಬರುತ್ತೆ. ಫ್ರೆಡ್ರಿಕ್ ಡಗ್ಲಸ್ ಮದರು 12 ಮೈಲ್ಸ್ MILES ಕಿಲೋಮೀಟರ್ ಅಲ್ಲ, ಮೈಲ್ಸ್ ನಡೆದಾಡಿಕೊಂಡು ಬರುತ್ತಿದ್ದಳು. ನೆನಪಿರಲಿ. ಕ್ವಶನ್ ನಂಬರು 9 ಇದೆ ಅಲ್ವಾ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಸರ್ ಕ್ವಶನು. ಏನು, ಜೆಂಟ್ಲ್ಮೆನ್ ಆಫ್ ದಿ ವೆರೋನದಲ್ಲಿ 2 ಬಾಯ್ಸ್ ವರ್ ವೇಟಿಂಗ್ ಫಾರ್ ದಿ ಲಾಸ್ಟ್ ಬಸ್ ಅಂತ ಇದೆ. ಫ್ರಮ್ ವೇರ್ ಅಂತ. ಫ್ರಮ್ ಎಲ್ಲಿಂದ ಬಂದರು ಅವರೆಲ್ಲರೂ ಅಂತ ಹೇಳಿದರೆ ಪಡುವ ಅಂತ. ಪಡುವ ಅಂದರೆ ಅರ್ಥ ಆಗುತ್ತಲ್ವಾ, ಅದು ಬಸ್ ಸ್ಟಾಪು. ಅದನ್ನು ಅವರು ಕಾಯ್ತಾ ಇರ್ತಾರೆ. ವೇಟಿಂಗ್ ಯಾವ ಬಸ್ಸಿಗೆ? ಪಡುವದಿಂದ ಬರುವ ಬಸ್ಸಿಗೆ ಕಾಯುತ್ತಿರ್ತಾರೆ. ಆಯಿತಾ? ಪಡುವ ಎ ಆಪ್ಷನ್ನು. 10ನೇ ಪ್ರಶ್ನೆ.
ಏನಕ್ಕೆ ಕಾಯ್ತಾ ಇರ್ತಾರೆ ಅಂತ ಭಾಳ ಕಡೆ ಕೇಳಲಾಗಿದೆ. ನ್ಯೂಸ್ ಪೇಪರನ್ನು ಸೆಲ್ ಮಾಡಲಿಕ್ಕೆ ಅಂತ. 10ನೇ ಪ್ರಶ್ನೆ, ದಿ ಪೋಯಟ್ಸ್ ಬಿಲವೆಡ್ ಬ್ಯೂಟಿ ಗೆವ್ ದಿ ಡ್ಯಾಶ್ ಅಂತ ಇದೆ. ಸ್ಪ್ರಿಂಗ್ ಅಂತ ಅನ್ನುವಂಥದ್ದು ಎವರ್ ಲಾಸ್ಟಿಂಗ್ ಯೂತ್ ಅಂತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮಗು ಅದೊಂದು ಆನ್ಸರ್ ಇಲ್ಲಿ ಹಾಕಿಲ್ಲ, ಆಯಿತಾ. ಧನ್ಯವಾದಗಳು. ಕ್ವಶನ್ ನಂಬರ್ 11ಗೆ ಬರೋಣ ಈಗ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಜೀವನದಲ್ಲಿ ಮತ್ತೇನು, ನಾನು ಹೇಳ್ತೀನಲ್ವಾ 80ಗೆ 80 ಫಿಕ್ಸ್, ಗ್ರಾಮರ್ ಫಿಕ್ಸ್ ಆದವರಿಗೆ, ಪಕ್ಕ ಕಲ್ತವರಿಗೆ. ಬನ್ನಿ, ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಅಂತ ಇದೆ. ಮೊದಲಿಗೆ ಎಲಿಫೆಂಟ್ ಬಂದಿದ್ದಕ್ಕೆ ಆ್ಯನ್ ಅಂತ ಇಲ್ಲಿ ಬಳಸ್ತೀವಿ, ಓವಲ್ ಸೌಂಡ್ ಬೇರೆ, ಹಾಗಾಗಿ ವಿದ್ಯಾರ್ಥಿಗಳೇ ಆಯಿತಾ. ಆ್ಯಂಡ್ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್, ಅವರೇ ಕೊಟ್ಟುಬಿಟ್ಟಿದ್ದಾರೆ ವಿತ್ ಅ ಅಂತ, ಆಯಿತಾ. ಮ್ಯಾನ್, ದಿ ಮ್ಯಾನ್ ಅಂತ ಬರಬೇಕು ಸೆಕೆಂಡ್ ಆನ್ಸರು. ಮಗು ಕರೆಕ್ಟಾಗಿ ಇಲ್ಲಿ ಉತ್ತರಗಳನ್ನು ಬರೆದಿದೆ. ಫಸ್ಟ್ ಆನ್ಸರು ಆ್ಯನು, ಸೆಕೆಂಡ್ ಆನ್ಸರು ದಿ. ಸರ್ ಹೆಂಗೆ ಗೊತ್ತಾಯಿತು ಮಗುಗೆ ಆ್ಯನು ಬರಿಬೇಕು ದಿ ಬರಿಬೇಕು ಅಂದರೆ, ಅವರೇ ಹೆಡ್ಡಿಂಗಲ್ಲಿ ಕೊಟ್ಟಿದ್ದಾರೆ, ಆರ್ಟಿಕಲ್ಸ್ಗಳನ್ನು ಉಪಯೋಗಿಸಿ ಬರೆಯಿರೋ ತಮ್ಮ ಅಂತ, ಆಯಿತಾ. ಆರ್ಟಿಕಲ್ಸ್ ಅಂದರೆ 3 ಎ ಆ್ಯನ್ ದಿ. ಕ್ವಶನ್ ನಂಬರ್ 12ಕ್ಕೆ ಹೋಗೋಣ ಈಗ. ಸೊ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಅಂತ ಇದೆ, ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಅಂಡರು, ಇಂಟು, ಫ್ರಮ್ಮು, ಎಟ್ಟು. ಸೇಮ್ ಕ್ವಶನು ಬಹಳ ಕ್ವಶನ್ ಪೇಪರಲ್ಲಿ ಇದೇ ಕ್ವಶನು. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ. ನಾನು ಫಸ್ಟ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದಾಗ ನಿಮಗೆ 15 ದಿನಗಳ ಹಿಂದೆ ಇದೇ ಕ್ವಶನು, ಮತ್ತು ಅದು ಚೇಂಜ್ ಇಲ್ಲ, ಆಯಿತಾ. ಎಟ್ ನೋಡಿ, ಸಮಯದ ಹಿಂದೆ ಅಥವಾ ಸ್ಥಳದ ಹಿಂದೆ ಯಾವತ್ತೂ ಕೂಡ ಎಟ್ ಅನ್ನುವಂಥದ್ದು ಬರುತ್ತೆ, ಹಾಗಾಗಿ ಡೆಸ್ಟಿನೇಷನ್, ಆಯಿತಾ. ಹಾಗಾಗಿ ಇಲ್ಲೂ ಕೂಡ ಸರಿಯಾದ ಉತ್ತರ ಎಟ್ ಅನ್ನುವಂಥದ್ದು ಮೊದಲನೆಯ ಉತ್ತರ. ಎಟ್ 9 AM, ಆಯಿತಾ. ಎಲ್ಲಿ? ಅಂಡರ್ ಎ ಟ್ರೀ, ಆಯಿತಾ. ಶಿ ಪಾರ್ಕ್ ಸರ್ ಸ್ಕೂಟರ್, ತನ್ನ ಗಾಡಿಯನ್ನು ಪಾರ್ಕ್ ಮಾಡ್ತಾಯಿದ್ರು ನಮ್ಮ ಟೀಚರ್. ಎಲ್ಲಿ? ಅಂಡರ್ ಎ ಟ್ರೀ. ಶಿ ವಾಕ್ಸ್, ನಮ್ಮ ತರಗತಿಯ ಒಳಗಡೆ, ನಮ್ಮ ತರಗತಿಯ ಒಳಗಡೆ. ನಾವು ಅದನ್ನು ಇನ್ ಅಂತ ಹೇಳ್ತೀವಿ, ಅದು ಇಂಟು ಅಂತ ಹೇಳಬೇಕು, ಆಯಿತಾ. ತರಗತಿಯ ಒಳಗಡೆ, ಇಂಟು. ಐ ರಿಪೀಟ್, ಫಸ್ಟ್ ಆನ್ಸರು ಎಟ್, ಸೆಕೆಂಡ್ ಅಂಡರ್, ಥರ್ಡ್ ಒನ್ ಇಂಟು, ಆಯಿತಾ. ಯಾಕೆ ಈ ಕ್ವಶನ್ ನಂಬರ್ 13 ಇದು 14 ಅಂತ ಪ್ರಿಂಟ್ ಆಗಿದೆ, ಬೇಜಾರಾಗ್ಬಿಟ್ರಪ್ಪ, ನಾನೆಲ್ಲ ಪ್ರಿಂಟ್ ಮಾಡಿದ್ದು ನೋಡ್ರೋ. ಇದರಷ್ಟು ಈಸಿ ಯಾವುದೂ ಅಲ್ಲ. ಇಲ್ಲಿ ಬರ್ದಿರೋದು ಕೆಲವೊಮ್ಮೆ ನಾವು ಅಪ್ಲೋಡ್ ಮಾಡಿ ಕೊಡ್ತೀವಲ್ವ ಕ್ವಶನ್ ಪೇಪರ್ಸು, ಅಲ್ಲಿ ವಿದ್ಯಾರ್ಥಿಗಳು ಆಲ್ರೆಡಿ ಆನ್ಸರ್ಸನ್ನು ಟಿಕ್ ಹಾಕಿರ್ತಾರೆ. ಬೇರೆ ಸಬ್ಜೆಕ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದು ಎಲ್ಲವೂ ಕೂಡ ಸರಿ ಅಂತ ಅಂದುಕೊಳ್ಬೇಡ್ಯಾರಪ್ಪ, ಆಯಿತಾ. ಹಿಸ್ಟ್ರಿ ಆಗಿರ್ಬೋದು, ಬೇರೆದಾಗಿರ್ಬೋದು, ಪಾಪ ಅವರು ಕ್ವಶನ್ ಪೇಪರ್ ಕಳಿಸ್ಕೊಡ್ತಾರಲ್ಲ, ಅದಕ್ಕೆ ನಾವು ಸಲ್ಯೂಟನ್ನು ಹೊಡಿಬೇಕು. ನಾನು ಹೇಳುತ್ತಿರುವಂಥದ್ದು ಅಷ್ಟೇ, ನಿಮಗೆ ಲಭ್ಯವಾಗಲಿ ಅಂತ ಅಪ್ಲೋಡ್ ಮಾಡಿ ಕೊಡ್ತಾಯಿದ್ದೇನೆ. ಇಂಗ್ಲೀಷ್ ಮಾತ್ರ ನಾನು ಎಲ್ಲ ತಿದ್ದು ಕೊಡ್ತೇನೆ ನಿಮಗೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಬನ್ನಿ, ಕ್ವಶನ್ ನಂಬರು, ಇಟ್ ಈಸ್ ವೆರಿ ಕೈಂಡ್ ಆಫ್ ಯು. ಈಗ ನೀವು ಭಾಳ ಖುಷಿಯಾಗಿ ನನಗೆ, ಸರ್ ಇಟ್ ಈಸ್ ವೆರಿ ಕೈಂಡ್ ಆಫ್ ಯು ಸರ್, ಭಾಳ ಅಂದರೆ ಭಾಳ ನೀವು ಹೆಲ್ಪ್ ಮಾಡ್ತಾಯಿದ್ದೀರಾ ನಮಗೆ, ಧನ್ಯವಾದಗಳು ಸರ್ ಅಂತ. ಧನ್ಯವಾದಗಳನ್ನು ನಾವು ಇಂಗ್ಲೀಷಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಅದೇ ಇಲ್ಲಿ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ, ಥ್ಯಾಂಕ್ ಯು ಅಂತ ಬಂದರೂ ಕೂಡ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅನ್ನುವಂಥದ್ದು ಬರುತ್ತೆ, ಆಯಿತಾ. ಓ ಲುಕ್ಕಿಂಗ್ ಅಟ್ರಾಕ್ಟಿವ್, ನೀವು ಯಾವತ್ತೋ ಮೀಟ್ ಮಾಡಿಬಿಡ್ತೀವಿ ಅಥವಾ ನಾನು ವಿಡಿಯೋ ಮಾಡ್ತೀನಿ, ಸರ್ ಮಸ್ತ್ ಕಾಣ್ತಾ ಇದ್ದೀರಾ ಸರ್, ಭಾಳ ಚೆನ್ನಾಗಿ ವಾಲ್ಪೇಪರು ಕಾಣ್ತು ಸರ್ ನಿಮ್ಮದು ಫೇಸು ಅಂತ ಹೇಳಿದಾಗ ಅದನ್ನು ನಾವು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಅಪ್ಪಾಜಿ ಹೊಸ ಬಟ್ಟೆ, ಅಮ್ಮ ಹೊಸ ಬಟ್ಟೆ ಹಾಕೊಂಡಾಗ ಅಯ್ಯೋ ನನ್ನ ಮಗನಿಗೆ ದೃಷ್ಟಿ ಆಗುತ್ತಲ್ಲೋ ಅಂತ ಹೇಳ್ತೇವೆ, ಅದನ್ನು ಕಾಂಪ್ಲಿಮೆಂಟ್ ಅಂತ ಕರೆಯುತ್ತೇವೆ, ಆಯಿತಾ. ಓ ದಟ್ಸ್ ಗ್ರೇಟ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಈಗ ನೀವು 80ಗೆ 78, 80ಕ್ಕೆ 80 ತೆಗೆದು ನನಗೆ ಟೆಕ್ಸ್ಟ್ ಹಾಕ್ತೀರಾ ಸರ್, ಎಕ್ಸಾಮ್ ಗಿಚ್ಚಿ ಸರ್ ನಂದು ಭಾಳ ಚೆನ್ನಾಗಾಯಿತು ಅಂತ. ಅದನ್ನು ನಾನು ಈ ಕಡೆಯಿಂದ ದ್ಯಾಟ್ಸ್ ಗ್ರೇಟ್, ಕೀಪ್ ಇಟ್ ಅಪ್ ಅಂದರೆ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳುತ್ತಿರುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ 3ನೆಯ ಪ್ರಶ್ನೆಗೆ, ಆಯಿತಾ. ಎಸ್, ದಟ್ಸ್ ಎ ಗ್ರೇಟ್ ಐಡಿಯಾ. ಈಗ ನಾನು ನಿಮಗೆ ಐಡಿಯಾ ಹೇಳ್ಕೊಡ್ತೇನೆ, ಟೆನ್ಷನ್ನೇ ತಗೋಬೇಡ್ರಿ ಕಣೋ, ಇವೇ 5 ಓದಿ, ಇದೇ 5 ಸಮ್ಮರಿ ಓದಿ ಅಂತ. ನೀವು ನನ್ನ ಜೊತೆ ಎಂಥ ಗ್ರೇಟ್ ಐಡಿಯಾ ಸರ್ ನಿಮ್ಮದು, ಭಾಳ ತಲೆ ಹೊಡ್ಕೊಳೋದ್ಕಿಂತ ನೀವು ಹೇಳಿದ್ದೆಲ್ಲ ಓದಿದ್ದೆ ಅದೇ ಬಂತು ಅಂತ. ದಟ್ಸ್ ಎ ಗ್ರೇಟ್ ಐಡಿಯಾ ಅಂದರೆ ಅಗ್ರಿ, ನನ್ನ ಜೊತೆ ತಾವುಗಳು ಒಪ್ಪಿಕೊಂಡರಿ ಅಂತ, ಆಯಿತಾ. ಈಗ ಯಾರೋ ಪಾಪ ಬೆಳಗ್ಗೆ ಎದ್ದು ಓದ್ತಾ ಇರ್ತಾರೆ, ಅಂಥದ್ರಲ್ಲಿ ನಾನು ವಿಡಿಯೋ ರಿಲೀಸ್ ಮಾಡಿರ್ತೀನಿ, ಆವಾಗ ಅವರು ಸಾರಿ ಯು ಆರ್ ಡಿಸ್ಟರ್ಬಿಂಗ್ ಮೀ ಮ್ಯಾನ್, ಸರ್ ನೀವು ನಾನು ಡಿಸ್ಟರ್ಬ್ ಮಾಡ್ತಾಯಿದ್ದೆ, ನಾವು ಓದ್ತಾ ಇದ್ದೆ, ನೀವು ಸುಮ್ಮನೆ ವೀಡಿಯೋ ಹಾಕ್ಬಿಡ್ತೀರಾ ಅಂತ. ಅದನ್ನು ನಾವು ಕಂಪ್ಲೇನಿಂಗ್ ಅಂತ ಕರೆಯುತ್ತೇವೆ, ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಈಗ 2 ಅಂಕದ ಪ್ರಶ್ನೆಗಳು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸೇಮ್ ಬಂದಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವಾಟ್ ಡಸ್ ದ ಸ್ಕೂಲ್ ಬಾಯ್ ಲವ್ ಟು ಡೂ ಆನ್ ಸಮ್ಮರ್ ಮಾರ್ನಿಂಗ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇದು ಫಿಕ್ಸು, ಎಲ್ಲ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ಇದೆ, ನೆನ್ಪಿಟ್ಕೊಳ್ಳಿ. ಎಲ್ಲ ಜಿಲ್ಲೆಗಳಲ್ಲಿಯೂ, ಆಯಿತಾ. ಏನೂ ಇಲ್ಲ ಸರ್, ಭಾಳ ಈಸಿ. ಮಗು ಏನು ಮಾಡಬೇಕು ಅಂತ ಬಯಸಿತು? ಹಿ ವಾಂಟ್ಸ್ ಟು ಎಂಜಾಯ್ ದಿ ಬ್ಯೂಟಿ ಆಫ್ ದ ನೇಚರ್. ಹಿ ವಾಂಟ್ಸ್ ಟು ಲಿಸನ್ ದಿ ಕ್ರಿಪ್ಪಿಂಗ್ ಸೌಂಡ್ ಆಫ್ ಬರ್ಡ್, ಒಂದು. ಸೆಕೆಂಡ್ ಒನ್, ದಿ ಬಾಯ್ ಹಿ ವಾಂಟ್ಸ್ ಟು ಸಿಂಗ್ ವಿತ್ ದಿ ಸ್ಕೈಲಾರ್ಕ್ ಬರ್ಡ್. ಯಾವುದಾದ್ರೂ 2 ಬರೀರಿ ಅಂತ ಕೇಳಿದ್ದಾರೆ, ಇಷ್ಟು ಬರೆದ್ರೆ ಸಾಕು.
ನಂತರದಲ್ಲಿ ಇದಂತೂ ಎಲ್ಲ ಕ್ವಶನ್ ಪೇಪರಲ್ಲಿ ಇದೆ. ಹೌ ಡಸ್ ದಿ 15ನೇ ಪ್ರಶ್ನೆ ಬಂದಿಲ್ಲ ಆಯಿತಾ. ಹೌ ಡಸ್ ದಿ ಆಥರ್ ಡಿಸ್ಕ್ರೈಬ್ ದಿ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಯಾವ ರೀತಿಯಾಗಿ ಆಥರು ಮೆಡಿಸಿನಲ್ ಕ್ರೀಪರನ್ನು ಡಿಸ್ಕ್ರೈಬ್ ಮಾಡ್ತಾರೆ ಅಂದರೆ ಇಟ್ ಈಸ್ ಅನ್ ಅನ್ಯೂಸ್ಯುವಲ್ ಏನಂತೀರ ಮೆಡಿಸಿನಲ್ ಕ್ರೀಪರ್ ಅಂತ ಹೇಳ್ತಾರೆ. ಈ ಟುಕ್ ಅರೌಂಡ್ 20 ಇಯರ್ಸು. ಇದು ಸ್ವಲ್ಪ ಡಿಫಿಕಲ್ಟ್ ಕ್ವಶನೇ, ತಲೆ ಕೆಡಿಸ್ಕೊಬಿಡಿ. ಯಾರ ಕ್ವಶನ್ ಪೇಪರಲ್ಲೂ ಇದೊಂದು ಬರಲ್ಲ, ಬಂದುಬಿಟ್ಟಿದೆ. ಕ್ವಶನ್ ನಂಬರ್ 16 ನೋಡೋಣ ಆಯಿತಾ. ಪ್ರೈಮರಿ ಡ್ಯೂಟಿ ಆಫ್ ದಿ ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಇದೆ ಆಯಿತಾ. ಯಾರು ಅಂದರೆ ಮಾರ ಅನ್ನುವನು ಹೆಸರು ಆಯಿತಾ. ಮಾರ, ಹೂ ಇಸ್ ದ ವಾಚ್ಮ್ಯಾನ್ ಆಫ್ ದಿ ಲೇಕ್? ಮಾರ. ವಾಟ್ ಈಸ್ ಹಿಸ್ ಡ್ಯೂಟಿ? ಟು ಪ್ರೊಟೆಕ್ಟ್ ದಿ ರಿವರ್ ವೇದ, ನಾಟ್ ಟು ಕಿಲ್ ಎನಿ ಲಿವಿಂಗ್ ಕ್ರಿಯೇಚರ್ ಆಯಿತಾ, ಟು ಪ್ರೊಟೆಕ್ಟ್ ದಿ ರಿವರ್ ವೇದ. ಕ್ವಶನ್ ನಂಬರು 17 ನೋಡೋಣ. ವಾಟ್ ಅಕಾರ್ಡಿಂಗ್ ಟು ದ ಪೋಯಮ್. ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ಸರ್ ಆನ್ಸರು. ವರ್ಚ್ಯೂಯಸ್ ಅಂದರೆ ಯಾರು? ಪೂರ್ ಸಿನ್ನರ್ ಅಂದರೆ ಯಾರು? ರೈತ ಯಾವ ರೀತಿಯಾಗಿ ತನ್ನ ಜೀವನವನ್ನು ಏನಂತೀರ ಅಂತ್ಯಗೊಳಿಸ್ತಾನೆ ಅಂತ, ಅಂತ್ಯಗೊಳಿಸಿಕೊಳ್ಳುತ್ತಾನೆ ಅಂತ ಆಯಿತಾ. ಬಹಳ ಈಸಿ. ವರ್ಚ್ಯೂಯಸ್ ಅಂದರೆ ಇಲ್ಲಿ ಫಾರ್ಮರ್ ಅಂತ ಅರ್ಥ. ಹಾಗೂ ಯಾವ ರೀತಿಯಾಗಿ ಹೌ ಡಿಡ್ ಹಿ ಎಂಡ್ ಈಸ್ ಲೈಫ್? ಹಿ ಎಂಡ್ ಈಸ್ ಲೈಫ್ ಬೈ ಕನ್ಸ್ಯೂಮಿಂಗ್ ಪಾಯ್ಸನ್, ಬೈ ಕಮಿಟಿಂಗ್ ಸುಸೈಡ್ ಅಂತ. ಹೌದಲ್ವಾ? ಇಷ್ಟೇ ಆನ್ಸರು. ತಾವುಗಳು ನೋಡ್ಬೋದು ಸರ್ ಆಯಿತಾ. ಬಾಬರ್ ಅಲಿಯ ಶಾಲೆ ಬಗ್ಗೆ ಬರೆಯಿರಿ. ಆ್ಯನ್ ಓಲ್ಡ್ ವುಮೆನ್ ಸಮ್ಮರಿ ಬರೆಯಿರಿ. ಇಫ್ ಐ ವಾಸ್ ಎ ಟ್ರೀ ಸಮ್ಮರಿ ಬರೆಯಿರಿ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಸಮ್ಮರಿ ಬರೆಯಿರಿ. ಎಲ್ಲದೂ ಕೂಡ ಇದೆ. ನಾನು ಈಗಾಗಲೇ ನಿಮಗೆ 15 ದಿನಗಳ ಹಿಂದೆ ಯಾವುದೋ ಫಸ್ಟ್ ವೀಕಲ್ಲೇ 3 ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಒಂದು ಫುಲ್ಲು ಪೋಯಮಿನ ಮೇಲೆ ಏನೇನೆಲ್ಲ ಬರುತ್ತೆ ಅಂತ, ಅದಾದಮೇಲೆ ಪ್ರತಿಯೊಂದು ಚಾಪ್ಟರಿನ ಮೇಲೆ ಏನಂತೀರ ಸರ್ ಸಮ್ಮರಿ ನೋಟ್ಸ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ವಿತ್ ಏನಂತೀರ ಅದು ನಿಮ್ಗೆ ಬೇಕಾಗಿರುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ಸು ಅವೇ ಬಂದಿರೋದು. ಈಗ ಕ್ವಶನ್ ನಂಬರು 31 ಈಗ ನಾವು ನೋಡ್ತಾ ಹೋಗೋಣ, ಯಾಕಂದರೆ ಭಾಳ ಈಸಿಯಾಗಿ ಇರುವಂಥದ್ದು. ನೋಡಿ, ಎವ್ರಿ ಸೀಟ್ ಇನ್ ದ ಬಸ್ ಹ್ಯಾಸ್ ಅಂತ ಬರಬೇಕು, HAS. ಯಾಕೆ ಸರ್ ಬರಬೇಕು ಅಂದರೆ ಪ್ರತಿಯೊಂದು ಸಿಂಗುಲರ್ ಆಗಿದ್ದಾಗ ಅಲ್ಲಿ ಹ್ಯಾಸ್ ಅಂತ ಬರಬೇಕಾಗತ್ತೆ ಆಯಿತಾ. ನಂತರದಲ್ಲಿ ಏನು ಟ್ರಾವೆಲರ್ಸ್ ಯೂಶ್ವಲಿ ಡು ನಾಟ್ ಚೆಕ್ ದಿ ನಂಬರ್ಸ್ ಆನ್ ದರ್ ಓನ್, ಈಚ್ ಆಫ್ ದೆಮ್ ಡ್ಯಾಶ್ ಅಂತ ಇದೆ. ಈಚ್ ಅಂದರೆ ಮತ್ತೆ ಒಂದು ಆಸ್ಕ್ಸ್ ಅಂತ ಬರುತ್ತೆ, ASKS ಅಂತ ಆಯಿತಾ. ನೆಕ್ಸ್ಟ್ ಅ ನಂಬರ್ ಆಫ್ ಕ್ವಶನ್ಸ್. ನೋಡಿ, ಅ ನಂಬರ್ ಆಫ್ ಕ್ವಶನ್ಸ್ ವರ್ ಆಸ್ಕ್ಡ್ ಅನ್ನುವಂಥದ್ದು ಬರೀತಾರೆ. ಆದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಏನಿದೆ? ಆರ್ ಅಂತ ಇದೆ. ಅದನ್ನೇ ಬರೀಬೇಕು ನಾವು. ನಮ್ಮದು ತಲೆನಲ್ಲಿರುವಂಥದ್ದು ಬರೆಯುವಂಥದ್ದಲ್ಲ. ಬ್ರ್ಯಾಕೆಟಲ್ಲಿ ಆರ್ ಇದೆ, ಈಸ್ ಇದೆ. ಬಹುವಚನ ಯಾವುದು? ಆರ್. ಎ ನಂಬರ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್ ಬೈ ದೆಮ್ ಆಯಿತಾ, ಅವರಿಂದ ಅಂತ. ನೀದರ್ ದಿ ಕಂಡಕ್ಟರ್ ನಾಟ್ ದಿ ಡ್ರೈವರ್ ಈಸ್ ಅಂತ ಬರುತ್ತೆ, ಯಾಕಂದರೆ ಸಿಂಗುಲರ್ ನಾರ್ ಅಂತ ಯೂಸ್ ಮಾಡಿದ್ದಾರೆ. ಕ್ವಶನ್ ನಂಬರ್ B ನೋಡ್ತಾ ಹೋಗೋಣ. ಇದು ಅಷ್ಟೇ ಸೇಮ್ ಕ್ವಶನು ಬಂದಿದೆ ಎಲ್ಲ ಕಡೆನೂ. ಯಾವುದು ನೋಡಿ, ಕ್ವಶನ್ ನಂಬರ್ B ನೆನ್ಪಿಟ್ಕೊಳ್ಳಿ. ಫಿನಿಶ್ ಅಂತ ಇದೆ, ಅದಕ್ಕೆ ಭೂತಕಾಲ ಪಾಸ್ಟ್ ಟೆನ್ಸು ಫಿನಿಶ್ಡ್ ಅಂತ ಬರಿಬೇಕು, ಫಿನಿಶ್ಡ್. ದೆನ್ ಐ ಡ್ಯಾಶ್ ಅಂತ ಇದೆ, ಸ್ಟೆಪ್ಡ್, STEPPED, STEPPED ಆಯಿತಾ. ಥರ್ಡ್ ಒನ್ ಹ್ಯಾವ್ ಅಂತ ಇದೆ, ಅದಕ್ಕೆ ಪಾಸ್ಟ್ ಟೆನ್ಸು ಹ್ಯಾಡ್, HAD ಅಂತ ಬರೀರಿ. 4ನೆಯದು ಎಂಟರ್ ಅಂತ ಇದೆ, ಎಂಟರ್ಡ್ ಅಂತ ಬರೀರಿ, ENTERED ಅಂತ ಆಯಿತಾ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 32. ಇದು ರೀಅರೇಂಜ್ ದ ಫಾಲೋಯಿಂಗ್ ಇದೆ. ಭಾಳ ಈಸಿ ಕೊಟ್ಟಿದ್ದಾರೆ ಅನ್ಕೊಂಬಿಟ್ಟಿರಾ, ಕಷ್ಟ ಹರಿದೋಗ್ಬಿಡುತ್ತೆ. ಕುತ್ಕೊಂಡು ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ನಾನು ಮಾಡ್ತೀನಿ, ಒಂದು ನೀವು ಮಾಡಿ ಆಯಿತಾ. ಕ್ವಶನ್ ನಂಬರ್ 32, ರೀಅರೇಂಜ್ ದಿ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ ಆಯಿತಾ. ಒಂದು ನಿಮಗೆ ಬಿಟ್ಕೊಡ್ತೀನಿರಪ್ಪ, ಭಾಳ ಇಂಟೆಲಿಜೆಂಟ್ ನೀವು, ಈಸಿ ಇರುತ್ತಲ್ವ ಪೇಪರು. ಒಂದು ನೀವು ನನಗೆ ಆನ್ಸರ್ ಮಾಡಿ ಕಳಿಸಿ. ನೋಡಿ, ಕುಡ್ ಹ್ಯಾವ್ ಆ್ಯನ್ ವೇಟ್ ಎ ಮಿನಿಟ್. ಬನ್ನಿ ವಿದ್ಯಾರ್ಥಿಗಳೇ, ರೀಅರೇಂಜ್ ದ ಫಾಲೋಯಿಂಗ್ ಏನಪ್ಪ ಬಿಟ್ಟೋಗ್ಬಿಟ್ರಲ್ಲ ಸರ್ ಅಂತ. ನೀವು ಕೂಡ ಬಿಟ್ಟೋಗ್ಬಿಡ್ತೀರ ರೀಅರೇಂಜ್ ದ ಫಾಲೋಯಿಂಗ್ ಮಾಡೋಕ್ಕೆ ಕುಂತ್ರೆ ಆಯಿತಾ. ನೋಡಿ, ಫಸ್ಟ್ ಆನ್ಸರು ಇದಕ್ಕೆ ಬಂದುಬಿಟ್ಟು ಭಾಳ ಕಷ್ಟಪಟ್ಟು ಹುಡುಕಿದ್ದೀವಿ. ಯು ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್ ಆ್ಯನ್ ಆಡಿಯನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. B ನೀವೇ ಹುಡುಕಿ ಕಳಿಸ್ಬೇಕು. ದಯವಿಟ್ಟು ಇದಕ್ಕೆ ಟೈಮ್ ಪಾಸ್ ಮಾಡಬೇಡಿ. ಯಾರಿಗೂ ಕೂಡ ಈ ಪ್ರಶ್ನೆ ಎಕ್ಸಾಮಿಗೆ ಬರಲ್ಲ, ಯಾಕಂದರೆ ಭಾಳ ಡಿಫಿಕಲ್ಟ್ ಆಗಿದೆ. ಹಾರ್ಟ್ ಮೇಲೆ ಹಾರ್ಟ್ ಅದು ಆಯಿತಾ, ಡಬಲ್ ಹಾರ್ಟ್ ಕ್ವಶನ್ ಅದು ಆ್ಯಕ್ಚುಲಿ. ಬನ್ನಿ, ಬೇಡ ಆಯಿತಾ. ಕ್ವಶನ್ ನಂಬರ್ 33 ನೋಡೋಣ. ಆನ್ಸರ್ ಇದೆಯಪ್ಪ ನನ್ನ ಹತ್ರ, ಆದರೆ ನಿಮಗೆ ಬೇಡ.
ಕ್ವಶನ್ ನಂಬರ್ 33 ನೋಡೋಣ. ಇಲ್ಲಿ ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಈ 4 ಪ್ರಶ್ನೆಗಳು ಫಿಕ್ಸ್ ಆಗೇ ಬರ್ತಾಯಿದೆ. ಕಾನ್ಸೆಪ್ಟು ಇದೇ ಇರುತ್ತೆ, ಸ್ವಲ್ಪ ಚೇಂಜ್ ಮಾಡ್ತಾರೆ. ಇಲ್ಲಿ ಮೈ ಫ್ರೆಂಡ್ ಅಂತ ಇದೆ, ಅಲ್ಲಿ ಯುವರ್ ಫ್ರೆಂಡ್ ಅಂತ ಇರುತ್ತೆ. ಇಲ್ಲಿ ಮೈ ಫ್ರೆಂಡ್ ಅಂತ ಇದೆ, ಇಂಡಿಯನ್ ಟೀಮ್ ಅಂತ ಇದೆ. ಇಲ್ಲಿ ಮೈ ಫ್ರೆಂಡ್ ಅಂತ ಇದೆ, ಒಲಿಂಪಿಯಾಡ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಏನೇನೋ ಬರುತ್ತೆ, ಅಷ್ಟೇ ಚೇಂಜು. ಮೈ ಫ್ರೆಂಡ್ ರಿಟರ್ನ್ಡ್ ಬ್ಯಾಕ್ ಫ್ರಮ್ ಡೆಲ್ಲಿ ಎಸ್ಟರ್ಡೇ ಅಂತ ಇದೆ. ಇದರಲ್ಲಿ ತಪ್ಪೇನು, ಬ್ಯಾಕ್ ಅಂತ ಇದೆ ಅಲ್ವಾ, ಅದೇ ತಪ್ಪು. ಅದೊಂದು ಡಿಲೀಟ್ ಮಾಡಿ ಅಷ್ಟು ಸೆಂಟೆನ್ಸ್ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಜಾನ್ ಈಸ್ ಓನಿಂಗ್ ಮೆನಿ ಕಾರ್ಸ್ ಅಂತ ಇದೆ. ಜಾನ್ ಓನ್ಸ್, OWNS, ಓನ್ಸ್ ಮೆನಿ ಕಾರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 3, ವೇರ್ ದಿ ಬಾಯ್ಸ್ ಆರ್ ಅಂತ ಇದೆ. ಈ ಆರ್ ತೆಗೆದು ವೇರ್ ಆದಮೇಲೆ ಬರೀರಿ, ಆಯ್ತಾ. ಇಂಟರ್ಚೇಂಜ್ ಮಾಡೋದು, ವೇರ್ ಆರ್ ದಿ ಬಾಯ್ಸ್ ಇನ್ನೊಂದು ಕ್ವಶನ್ ಮಾರ್ಕ್ ಹಾಕಬೇಕು, ಸರಿಯಾದ ಉತ್ತರ. ಹಾನೆಸ್ಟಿ ಈಸ್ ಬೆಸ್ಟ್ ಅಂತ ಇದೆ, ದಿ ಬೆಸ್ಟ್ ಅಂತ ಬರೀರಿ. ಹಾನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ ಅಂತ, ಆಯಿತಾ. ಕ್ವಶನ್ ನಂಬರು ಈಗ ಬಿ ಕಡೆಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕ್ವಶನ್ ಟ್ಯಾಗ್ಸು, ನಿಮಗೆ WH ಕ್ವಶನ್ಸು, ನಿಮಗೆ ಡೂ ಫಾರಮ್ಸು ಯಾರಿಗೆಲ್ಲ ಬರಲ್ವೋ ಈ ಮೇನ್ ಕ್ವಶನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಆ ಲಿಂಕ್ಸ್ಗಳನ್ನು ಏನು ಮಾಡಿ ಅಂತ ಹೇಳಿದರೆ ತಾವುಗಳು ಖುಷಿಯಾಗಿ ಏನು ಮಾಡ್ತೀರಾ ಹೇಳಿ? ಅರ್ಥ ಆಯ್ತಾ ಎಲ್ಲರಿಗೂ? ತಾವುಗಳು ಖುಷಿಯಾಗಿ ಎಲ್ಲರೂ ಕೂಡ ವೀಡಿಯೋಸ್ಗಳನ್ನು ಕ್ಲಿಕ್ ಮಾಡಿಕೊಂಡು 5 ನಿಮಿಷದ ವಿಡಿಯೋ ನೋಡಿದರೆ ಎಕ್ಸಾಮಲ್ಲಿ ಔಟ್ ತೆಗಿತೀರಾ. ಅಷ್ಟು ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಆಯಿತಾ. ಬನ್ನಿ, ರೀರೈಟ್ ಹ್ಯಾಸ್ ಡೈರೆಕ್ಟೆಡಿನ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಬನ್ನಿ. ದ 2 ಬ್ರದರ್ಸ್ ವಿಸಿಟೆಡ್ ದೇರ್ ಸಿಸ್ಟರ್ ಆನ್ ಸಂಡೇಸ್ ಓನ್ಲಿ ಅಂತ ಇದೆ. ಭಾಳ ಈಸಿ ನೋಡಿ. ಡಿಡ್ ದಿ 2 ಬ್ರದರ್ಸ್ ವಿಸಿಟ್ ದೇರ್ ಸಿಸ್ಟರ್ ಆನ್ ಸಂಡೇಸ್ ಓನ್ಲಿ ಅಂತ ಹಾಕಿ ಕ್ವಶನ್ ಮಾರ್ಕ್ ಕೂಡ ಬರೀಬೇಕಾಗತ್ತೆ. ಕ್ವಶನ್ ನಂಬರ್ 2, ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಆ್ಯನ್ ಎಲಿಫೆಂಟಿಗೆ ಅಂಡರ್ಲೈನ್ ಇದೆ. ಹಾಗಿದ್ದರೆ ಸರಿಯಾದ ಉತ್ತರ ಇಲ್ಲಿ ಹೂ ಮೇಡ್ ಫ್ರೆಂಡ್ಶಿಪ್ ವಿತ್ ದಿ ಮ್ಯಾನ್ ಅಂತ ಹಾಕಿ ಕ್ವಶನ್ ಮಾರ್ಕನ್ನು ಹಾಕಬೇಕಾಗತ್ತೆ. 3ನೆಯ ಪ್ರಶ್ನೆ ನೋಡೋಣ. ದಿ ನರೇಟರ್ ಡಿಡ್ ನಾಟ್ ಪೇ ದ ಬಿಲ್ ಇನ್ ದಿ ಹೋಟೆಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಿ ನರೇಟರ್ ಡಿಡ್ ನಾಟ್ ಪೇ ದ ಬಿಲ್ ಇನ್ ದಿ ಹೋಟೆಲಿಗೆ ಸರಿಯಾದ ಉತ್ತರ ಡಿಡ್ ಹೀ ಅಂತ ಬರೀಬೇಕು, ಕ್ವಶನ್ ಮಾರ್ಕ್ ಹಾಕಬೇಕು. 4ನೆಯ ಪ್ರಶ್ನೆ, ಐ ಹ್ಯಾವ್ ನೋ ಇನ್ಫ್ಲೂಯೆನ್ಸ್ ಓವರ್ ಹಿಮ್ ಅಂತ ಇದೆ. ಹ್ಯಾವ್ ಐ ಅಂತ ಬರೀಬೇಕು, ಕ್ವಶನ್ ಮಾರ್ಕ್ ಹಾಕಬೇಕಾಗತ್ತೆ. ಇಷ್ಟೇ ಸರ್, ಮತ್ತೇನೂ ಇಲ್ಲ ಕ್ವಶನ್ ಟ್ಯಾಕ್ಸಿಗೆ. ಇದು ನೋಡಿ, ಕಾಪಿ ಮಾಡಿ ಬರೆಯುವಂಥದ್ದು ಬರೀತೀರಾ ಅಂದ್ಕೊಂಡಿದ್ದೀನಿ. ಹೌ ಲಾಂಗ್ ವಿಲ್ ದ ಟ್ರೈನ್ ಸ್ಟಾಪ್ ಅಂತ ಇದೆ. ಹೌ ಲಾಂಗ್ ಅಂದರೆ ಡ್ಯೂರೇಷನನ್ನು ತಾವುಗಳು ಬರೀಬೇಕು. ನೋಡಿ, ಗುಂಟ್ಕಲ್ ಅಂತ ಇದೆ ಅಲ್ವಾ, ಎಷ್ಟು 4:45, 5:55 ಅಂದರೆ 1 ಗಂಟೆ 10 ನಿಮಿಷಗಳ ಕಾಲ. 1 hour 10 minutes ಹೌದಲ್ವಾ. 1.10 hours ಅಂತ ಬರೆದ್ರೆ ಮುಗೀತು. ಇಷ್ಟು ಗಂಟೆಗಳ ಕಾಲ ಹೌ ಲಾಂಗ್ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 2, ವೆನ್ ವಿಲ್ ದ ಟ್ರೈನ್ ಅರೈವ್ ಅಟ್ ಮಹಬೂಬ್ ನಗರ್. ಯಾವುದು ಟ್ರೈನ್ ಬರುವಂಥದ್ದು ಸಮಯ ಯಾವುದು ಅಂತ ಹೇಳಿದರೆ ಅದು 11:45 PM. 11:45 PM ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ವಾಟ್ ಈಸ್ ದ ಡಿಪಾರ್ಚರ್ ಟೈಮ್ ಆಫ್ ದೊಡ್ಡಬಳ್ಳಾಪುರದಿಂದ ಡಿಪಾರ್ಚರ್ ಆಗುವ ಸಮಯ 11:10 AM. ಇದನ್ನು ಬಹಳ ಇಂಪಾರ್ಟೆಂಟ್ PM. ಬನ್ನಿ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡಿದಂತಹ ಒಂದು 15 ಕ್ವಶನ್ ಪೇಪರಲ್ಲಿ 10 ಕ್ವಶನ್ ಪೇಪರಲ್ಲಿ ಇದೇ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಗೌರ್ಮೆಂಟ್ನವರು ಇದೇ ಕೊಟ್ಟಿದ್ದರು, ಎಲ್ಲೂ ಸಿಗ್ತಾ ಇಲ್ಲ, ಕಾಪಿ ಮಾಡೋದು ಒಗೆಯೋದು. ನೋಡಿ, ಈಗ ನೀವೇ ಹೇಳ್ತೀರಾ ಆನ್ಸರ್ಸ್ಗಳು ಕಲಿಸಿದ್ದೀನಲ್ವಾ. ವಿಚ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ ಇದೆ. ಫಸ್ಟ್ ಲೈನಲ್ಲೇ ಇದೆ ADJ ಅಂತ ಸೆಕೆಂಡ್ ವರ್ಡು. ADJ ಅಂದರೆ ಅಡ್ಜೆಕ್ಟಿವ್ ಅಂತ. ಸೆಕೆಂಡ್ ಒನ್ನು, ವಾಟ್ ಈಸ್ ದ ನೌನ್ ಫಾರಮ್ ಆಫ್ ದಿ ಗಿವನ್ ವರ್ಡ್ ಅಂತ ಇದೆ. ನೌನ್ ಫಾರಮಿಗೆ ಲಾಸ್ಟ್ ಲೈನ್ ನೋಡಿ ಏನಂತ ಇದೆ, ಶಾಬಿನೆಸ್ ಅಂತ ಇದೆ. ಅದಕ್ಕೆ ಆನ್ಸರು. ರೈಟ್ ದಿ ಸೂಪರ್ಲೇಟಿವ್ ಫಾರಮ್ ಆಫ್ ದಿ ವರ್ಡ್ ಅಂತ ಇದೆ. ಅದಕ್ಕೆ ಶಾಬಿಯೆಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಫಸ್ಟ್ ಲೈನಲ್ಲೇ ಇದೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಏನೂ ಇಲ್ಲ, ಭಾಳ ಈಸಿಯಾಗಿ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ಆಯಿತಾ. ನೋಡಿ, ಬನ್ನಿ. ಯಾರಿಗೆಲ್ಲ ಈ ಡ್ಯಾಶಸ್ ತುಂಬಕ್ಕೆ ಬರುತ್ತೋ ಈಸಿಯಾಗಿ ತುಂಬಿ ನಕ್ಕಂತ ಹೊರಗಡೆ ಬಂದುಬಿಟ್ರೆ ಮುಗದೇ ಹೋಯಿತು ಆನ್ಸರ್ ಪೇಪರು. ನೋಡಿ, ಭಾಳ ಈಸಿ ಇದೆ. ಕಸ್ಟಮರು ಹಾಗೂ ಶಾಪ್ಕೀಪರ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ ಸರ್, ಎಕ್ಸ್ಕ್ಯೂಸ್ ಮೀ, ಸೀಕಿಂಗ್ ಇನ್ಫಾರ್ಮೇಷನ್, ಡೂ ಯು ಹ್ಯಾವ್ ನೋಟ್ಬುಕ್ಸ್. ಯಾಕೆ ಸರ್ ಅದೇ ಕೇಳಬೇಕು, ನೋಟ್ಬುಕ್ಸು ನಾನು ಬೇರೆ ಕೇಳ್ತೀನಿ. ನೆಕ್ಸ್ಟ್ ಲೈನ್ ಓದ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಪುಸ್ತಕದ ಅಂಗಡಿಗೆ ಮಗು ಹೋಗಿದೆ,
ನೀವು ಹೋಗಿದ್ದೀರಾ, ಅಲ್ಲಿ ಪುಸ್ತಕದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಸೊ ರೈಟ್ ಆನ್ಸರ್ ಈಸ್ ಡೂ ಯು ಹ್ಯಾವ್ ನೋಟ್ಬುಕ್ಸ್. ಆವಾಗ ಶಾಪ್ಕೀಪರ್ ಹೇಳ್ತಾನೆ ಎಸ್ ವಿ ಹ್ಯಾವ್ ಅನ್ರೂಲ್ಡ್ ನೋಟ್ಬುಕ್ ಆ್ಯಂಡ್ ರೂಲ್ಡ್ ನೋಟ್ಬುಕ್. ನಮ್ಮ ಹತ್ರ ನೋಟ್ಬುಕ್ಕು ರೂಲ್ಡು ಇದೆ, ಅನ್ರೂಲ್ಡು ಇದೆ ಅಂತ ಹೇಳ್ತಾರೆ. ಕಸ್ಟಮರ್ ಅವಾಗ ಆಸ್ಕಿಂಗ್ ಚಾಯ್ಸ್ ಅಂತ ಇದೆ. ಆಸ್ಕಿಂಗ್ ಚಾಯ್ಸ್ ಅಂತ ಹೇಳಿದರೆ ಅವನು ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಡು ಯು ಹ್ಯಾವ್ ಕಿಂಗ್ ಸೈಜ್ ನೋಟ್ಬುಕ್ಸ್? ನೋಡಿ, ಅದರಲ್ಲೇ ಮತ್ತೆ ಅವನು ಕೇಳ್ತಾನೆ, ನೀವೇನೋ ರೂಲ್ಡ್ ಅನ್ರೂಲ್ಡ್ ಹೇಳಿದ್ರಿ, ನನಗೆ ಕಿಂಗ್ ಸೈಜ್ ನೋಟ್ಬುಕ್ಕು ರೂಲ್ಡ್ ಬೇಕು ಅಂತ. ಆವಾಗ ಅವರು ಎಸ್ ವಿ ಹ್ಯಾವ್, ನೋಡಿ ಎಕ್ಸ್ಪ್ರೆಸ್ಸಿಂಗ್ ಚಾಯ್ಸ್. ಎಸ್ ವಿ ಹ್ಯಾವ್, ಹಿಯರ್ ಈಸ್ ಯುವರ್ಸ್, ತಗೊಳ್ಳಿ ಸರ್ ನಿಮ್ಮದು ಅಂತ ಹೇಳಿ ಪ್ಲೀಸ್ ಪೇ 45 rupees. ಆವಾಗ ಕಸ್ಟಮರು ಥ್ಯಾಂಕ್ ಯು ಅಂತ ಹೇಳ್ತಾನೆ. ಥ್ಯಾಂಕ್ ಯು ಅಂತ ಯಾಕೆ ಹೇಳ್ತಾನೆ ಅಂದರೆ ಅಲ್ಲಿ ಬ್ರಾಕೆಟಲ್ಲೇ ಬರೆದಿದ್ದಾರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ 20 ನಿಮಿಷಗಳ ಕಾಲ ಸಮಯ ನನಗೆ ಕೊಟ್ಟರಿ. ಇದು ನಮ್ಮ ಜಿಮೇಲ್ ID. ಈ ಒಂದು ಕಾಣ್ತಾ ಇದೆ ಅಲ್ವಾ, ಆಲ್ ಇನ್ ಒನ್ pdf@gmail.com. ಈ ಒಂದು ಜಿಮೇಲ್ ಐಡಿಗೆ ತಾವುಗಳು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡು, ಜೊತೆಗೆ ನೀವು ಬರೆದಂತಹ ಇಂಗ್ಲೀಷ್ ಕ್ವಶನ್ ಪೇಪರು ಹಾಗೂ ಬೇರೆ ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರ್ಗಳನ್ನು ನಮ್ಮ ಮೇಲ್ ಐಡಿಗೆ, ಬಹಳ ಜನ ನಿಮ್ಮ ಹೆಸರು ಹಾಕಲ್ಲ, ಜಿಲ್ಲೆನೂ ಹಾಕಲ್ಲ, ಭಾಳ ತೊಂದರೆ ಆಗತ್ತರಪ್ಪ. ಅಟ್ಲೀಸ್ಟು ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಹೆಸರು ಹಾಕಿ ಆ ಪೇಪರ್ ಕಳಿಸ್ಕೊಟ್ರೆ ಸಾಕು, ಆಯಿತಾ? ಧನ್ಯವಾದಗಳು, ಆಲ್ ದ ಬೆಸ್ಟ್. ದೇವರು ಸದಾ ನಿಮಗೆ ಸಂತೋಷವಾಗಿ ಇಡಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದೇ ಒಂದು ರಿಕ್ವೆಸ್ಟು, ಅರ್ಧ ನಿಮಿಷದ್ದು, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಕ್ಸಾಮ್ಗಿಂತ ಮುಂಚೆ, ಎಕ್ಸಾಮ್ ಆದಮೇಲೆ ಉಪಯೋಗವಿಲ್ಲ, ಆಯಿತಾ? ಕಾಲ ಗತಿಸಿ ಹೋದ ಮೇಲೆ ಚಿಂತಿಸಿ ಫಲವೇನು ತಮ್ಮ ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಕ್ಸಾಮ್ಗಿಂತ ಮುಂಚೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದಗಳು, ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.